ಈ ಬಿಜೆಪಿಯಲ್ಲಿ ಬಹಳಷ್ಟೊಂದು ಮನೆ ಒಂದು 3 ಬಾಗಿಲು ಆಗ್ಬಿಟ್ಟಿದೆ. ಬೈ ಎಲೆಕ್ಷನ್ ಮಕ್ಕಳ ಕಾರಣ ಅಂತ ಬಿಜೆಪಿಲಿ ಮನೆ 3 ಬಾಗಿಲು ಆಗಿದೆ. ಇದಕ್ಕೆ ನೀವು ರಾಜಕೀಯ ಅನುಭವದಲ್ಲಿ ಏನ್ ಹೇಳ್ತೀರಾ ಅಂತ ಅಪ್ಪ ಮಕ್ಕಳ ಬಗ್ಗೆ ಈಗ ಟೋಟಲಿ ಪಾಪ ಬಿಜೆಪಿಯವರು ಕುಮಾರಸ್ವಾಮಿಗೆ ತಗೊಂಡ್ಬಿಟ್ಟು ನುಂಗಂಗಿಲ್ಲ ಉಗಳಂಗಿಲ್ಲ. ನಾನು ಅವತ್ತೇ ಹೇಳಿದ್ದೆ, ನಾನು ಇವ್ರನ್ನ ನೀವು ಕಟ್ಕೊಂಡ್ರಿ ಆ ಯೋಗೀಶ ಹೋಗ್ತಾನೆ. ಆ ಯೋಗೀಶ ಇದ್ದು ಬಿಟ್ಟಿದ್ರೆ ಅವನೇ ಬಿಜೆಪಿಯಿಂದ ಗೆದ್ದಿರೋನು, ಆರಾಮಾಗಿ ಗೆಲ್ತಿದ್ದ. ಯಾಕಂದ್ರೆ ಯೋಗೀಶನಿಗೆ ಯೋಗೀಶಂದಾದಂತ ಓಟ್ ಇದೆ. 30-40% ಸಾಬ್ರು ಅವನ ಜೊತೆಲಿದ್ದಾರೆ. ಅವ್ನು ಬಿಜೆಪಿ ಎಲ್ಲ ಯಾವ ಸುಡ್ಗಾಳಿಗೆ ಹೋದ್ರು ಬರ್ತವೆ. ಸೊ ನಾನು ಹೇಳಿದ್ದು ಯೋಗೀಶ ನಿಂತ್ರೆ ಗೆಲ್ತಾನೆ. ಫಸ್ಟ್ ಪ್ರೆಸ್ ನಿಮಗೆ ಹೇಳಿದ್ನೋ ಸತ್ಯ ಆಯ್ತು ಅದು. ನಮಗೆ 70 ವರ್ಷ ಆಯ್ತು, ನನಗೆ 50 ವರ್ಷದ ರಾಜಕೀಯದ ಅನುಭವ ಇದೆ. ಸೊ ಅನುಭವದ ಆಧಾರದ ಮೇಲೆ ಬೊಮ್ಮಾಯಿಗೂ ಹೇಳ್ದೆ, ಬೇಡ ನಿನ್ ಮಗನ ಲಿಸ್ಟ್ ಬೇಡ. ಸೊ ಬಿಜೆಪಿಯಲ್ಲಿ 3 ಬಾಗಿಲಾಗಿದ್ದಾವೆ. ಕೊನೆ ಬಾಗಿಲುಗಳೇ ಇರಲ್ಲ. ಅದಕ್ಕೆ ಓಪನ್ ಟೆಂಟ್ ಹಾಕತ್ತದು, ಅದು ಮುರಿತಿತ್ತೆ. ಎಲೆಕ್ಷನ್ ಹತ್ತತ್ರ ಬಂದಾಗ ಒಂದು ಯತ್ನಾಳ್ ಅವಾಗ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರು 3-4 ಪಾರ್ಟಿ ಆಗಿದೆ. ಕಾಂಗ್ರೆಸ್ ಆಯ್ತು, ಜನತಾದಳ ಆಯ್ತು, ಕೊನೆಗೆ ಈಗ ಬಿಜೆಪಿ. ನಾನು ಅದಕ್ಕೆ ಯತ್ನಾಳಿಗೆ ಹೇಳಿದೆ, ಬಸವ ತತ್ವಕ್ಕೆ ಬಾ, ಮುಖ್ಯಮಂತ್ರಿ ಆಗ್ತೀಯ. ಕೇಶವ ರೂಪದಲ್ಲಿದ್ರೆ ಆಗಲ್ಲ. ಅವತ್ತು ಮತ್ ವಿಧಿ ಇಲ್ಲ, ಹಾಕ್ಲೇಬೇಕಲ್ಲ. ಒಗ್ಬೋರ್ಡ್ ತಿಂದ್ಬಿಟ್ರು ಅಂತ ಹೇಳಿ ತಿನ್ಲಲ್ಲ, ಕುಡಿದಿಲ್ಲ, ನನ್ನ ಮೇಲೆ ಹೇಳಿದ್ರೆ ಬಂದ್ ಬಿಟ್ಟೇವ ನಾವು. ಶ್ಯಾಮ್ ಪ್ರಸಾದ್ ಅಂತ ಹೇಳಿ ಒಳ್ಳೆ ಮಾಧ್ವ ಬ್ರಾಹ್ಮಣರ ವಕೀಲರು, ಅವ್ರಿಗೆ ಇಟ್ಟಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.